ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಎಂಡ್ ಕೂಡ ಮುಗಿದಿದೆ. ಈಗಾಗಲೇ ಶೋ ಅಲ್ಲಿ ಏನೇನಾಯ್ತು ಅಂತ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ತುಂಬಾ ಅದ್ಭುತವಾದ ಶೋ ಅಂತಾನೆ ಹೇಳ್ಬಹುದು. ಅಂಡ್ ತುಂಬಾ ಅಪ್ಡೇಟ್ಗಳಿದೆ, ಅದನ್ನೆಲ್ಲದನ್ನು ಕೂಡ ನಾನು ನಾಳೆಯ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ. ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ ಮೇಲೆ ಏನೇನಾಯ್ತು ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ ಮೇಲೆ ನಮಗೆ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸಿಎಂ ಪಂಕ್ ಅವರು ಆ ಒಂದು ಸ್ಟೇಜ್ ನ ಲೀವ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಆದ್ರೂ ಕೂಡ ಅವರು ಫ್ಯಾನ್ಸ್ ಗಳ ಜೊತೆ ಎಂಜಾಯ್ ಮಾಡಿಕೊಂಡು ನೈಟ್ ಆಫ್ ಚಾಂಪಿಯನ್ಸ್ ನ ಲೀವ್ ಮಾಡ್ತಾ ಇದ್ದಾರೆ. ಅಂಡ್ ಇದಾದ್ಮೇಲೆ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ನ ಪ್ರೆಸ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ವಿಚಾರನ ಕ್ಲಿಯರ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ಇವತ್ತಾದಂತಹ ಮ್ಯಾಚ್ ಇವರ ನಡುವಿನ ಕೊನೆಯ ಮ್ಯಾಚ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅಫ್ಕೋರ್ಸ್ ಒಂದು ಟ್ರಿಪಲ್ ಥ್ರೆಡ್ ಆಂಗಲ್ ನ ನಾವೆಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ವಿ. ಬಟ್ ಇವತ್ತು ನೈಟ್ ಆಫ್ ಚಾಂಪಿಯನ್ಸ್ ನ ಮೈನ್ ಇವೆಂಟ್ ನೋಡಿದ್ಮೇಲೆ ನಮಗೂ ಕೂಡ ಅನಿಸ್ತು, ಓಕೆ ಇದು ಇವರ ಲಾಸ್ಟ್ ಮ್ಯಾಚ್ ಅಂತ. ಯಾಕಂದ್ರೆ ಈಗ ಕಂಪ್ಲೀಟ್ ಆಗಿ ನಮ್ಮ ಸಿಎಂ ಪಂಕ್ ಅವರ ಟಾರ್ಗೆಟ್ ಮತ್ತೊಮ್ಮೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರೇ ಆಗಿರೋದ್ರಿಂದ ಸಿಎಂ ಪಂಕ್ ಅವರು ಇನ್ ಮುಂದೆ ಸೆತ್ ರಾಲೆನ್ಸ್ ಅವರ ಜೊತೆನೆ ಫೀಲ್ಡ್ ಹೋಗ್ತಾರೆ. ಅಂಡ್ ಈ ಕಡೆ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಸೆಟಪ್ ಮಾಡುತ್ತೆ. ಅಂಡ್ ಆದ್ರಿಂದ ಇವತ್ತಾದಂತಹ ಮ್ಯಾಚ್ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಿಮಗೆ ಗೊತ್ತಿರಬಹುದು, ರಿಯಾ ರಿಪ್ಲಿ ಹಾಗೆ ರೊಕೈಲ್ ಅವರ ಮ್ಯಾಚ್ ಅಲ್ಲಿ ಒಂದು ಟೇಬಲ್ ಸ್ಪಾಟ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ರೋಪ್ ಮೇಲ್ಗಡೆ ಒಂದು ಟೇಬಲ್ ನ ಸೆಟ್ ಮಾಡಿ ಅದ್ರ ಮೇಲ್ಗಡೆಯಿಂದ ನಮ್ಮ ರಿಯಾ ರಿಪ್ಲಿ ಅವರು ರೊಕೈಲ್ ಅವರಿಗೆ ರಿಪ್ಟೇಲ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹೇಳ್ತಾರೆ, ಸೊ ಆ ಒಂದು ಮೂಮೆಂಟ್ ನ ಮಾಡಬೇಕಾದ್ರೆ ನನಗೂ ಕೂಡ ಭಯ ಆಗ್ತಾ ಇತ್ತು, ನಾವಿಬ್ರು ಎಲ್ಲಿ ಸ್ಲಿಪ್ ಆಗ್ಬಿಡ್ತೀವ ಅಂತ. ಬಟ್ ಅದ್ಭುತವಾಗಿ ಆ ಒಂದು ಮೂಮೆಂಟ್ ನ ನಾವಿಬ್ರು ಕೂಡ ಪರ್ಫಾರ್ಮ್ ಮಾಡಿದ್ವಿ ಅಂತ ರಿಯಾ ರಿಪ್ಲಿ ಅವರು ಕೂಡ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ಇಲ್ಲಿ ನಮಗೆ ಸೋಲೋ ಸಿಕೋವಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಸೋಲೋ ಸಿಕೋವಾ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಆಫ್ ಕೋರ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ರಿಟರ್ನಿಂಗ್ ಗೋಟ್ ಟೋಂಗಾಲೋವಾ ಹಾಗೆ ಹೀಕುಲಿಯಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಹೀಕುಲಿಯಾ ಅವರ ನೇಮ್ ನ ಚೇಂಜ್ ಮಾಡಿ ಟಲ್ಲಾ ಟೋಂಗಾ ಅಂತ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಸೋಲೋ ಸಿಕೋವಾ ಅವರು ಮಾತಾಡಬೇಕಾದ್ರೆ ಕೆಳಗಡೆ ಅವರು ಕೊಡ್ತಾರೆ, ಸೋಲೋ ಸಿಕೋವಾ ಅವರು ರಿಟರ್ನಿಂಗ್ ಟೋಂಗಾಲೋವಾ ಹಾಗೆ ಜೆಸಿ ಮೇಟಿಯೋ ಹಾಗೆ ಟಲ್ಲಾ ಟೋಂಗಾ ಅವರ ಸಹಾಯದಿಂದ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡ್ರು ಅಂತ ಡಬ್ಲ್ಯೂ ಅವರು ಅಲ್ಲೇ ಕೆಳಗಡೆ ಅಕ್ಷರದಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಹೀಕುಲಿಯಾ ಅವರ ನೇಮು ಇನ್ ಮುಂದೆ ಟಲ್ಲಾ ಟೋಂಗಾ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಅಪ್ಡೇಟ್ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನಾನು ಇಷ್ಟು ವರ್ಷ ನನ್ನ ಫ್ಯಾಮಿಲಿಗೆ ಬರೀ ಕೊಡೋದೇ ಮಾಡ್ತಾ ಇದ್ದೆ, ಬಟ್ ಇನ್ ಮುಂದೆ ನಾನು ತಗೊಳ್ತಾ ಇದೀನಿ. ಅಂಡ್ ಅದಕ್ಕೆ ಮೊದಲನೇದಾಗಿ ನಾನು ಜೇಕಬ್ ಫಾಟೋ ಅವ್ರನ್ನ ಸೋಲಿಸಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದೀನಿ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಹೇಳಿದ್ದಾರೆ. ಸೊ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇಷ್ಟೆಲ್ಲ ವಿಚಾರ ನಮಗೆ ನೋಡೋದಕ್ಕೆ ಸಿಕ್ತು. ಇದನ್ನ ನಾವು ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ, ಬದಲಿಗೆ ಪೋಸ್ಟ್ ಶೋ ಅಂತಾನೆ ಹೇಳ್ಬಹುದು. ಸೊ ತುಂಬಾ ವಿಚಾರಗಳನ್ನ ಇವರೆಲ್ಲರೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ನಾಳೆ ಸಿಗ್ತೀನಿ ಗಾಯ್ಸ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.